ದಿನಗಳಿಂದ ನಮ್ಮ ಕಲಬುರಗಿಯ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಎದುರುಗಡೆ ಇಲ್ಲಿ ರಸ್ತೆ ಮೇಲೆ ಇವತ್ತು ಟ್ರೈನಿನ ಕೆಲಸ ಸುಮಾರು 6 ತಿಂಗಳಿಗಿಂತ ಹೆಚ್ಚಾಗಿದೆ. ಇವತ್ತು ಆ ಕಾಮಗಾರಿ ಅಭಿವೃದ್ಧಿ ಆಗ್ತಾ ಇಲ್ಲ. ಆ ಕಾಮಗಾರಿ ಏನು ಇದು ಮುಖ್ಯ ರಸ್ತೆ ಇರೋದ್ರಿಂದ ಬಸ್ ಸ್ಟ್ಯಾಂಡಿಗೆ ಬರುವಂಥ ಅನೇಕ ಹಳ್ಳಿಗಳಿಂದ ಬರುವಂಥ ಜನರಿಗೆ ಮತ್ತು ಕಲಬುರಗಿಯ ಜನರಿಗೂ ಕೂಡ ಇವತ್ತು ಬಹಳ ದೊಡ್ಡ ಮುಖ್ಯ ರಸ್ತೆ ಇದೆ. ಅದು ಈ ಕಾಮಗಾರಿ ಸರಿಯಾಗಿ ಸಮಯಕ್ಕೆ ಮುಗಿಸೋದೆ ಇವತ್ತು 6-7 ತಿಂಗಳಿಂದ ಇವತ್ತು ಸಾರ್ವಜನಿಕರಿಗೂ ಕೂಡ ಬಹಳ ತೊಂದರೆ ಆಗ್ತಾ ಇದೆ. ಎಲ್ಲರಿಗೂ ಕೂಡ ಇದರಿಂದ ಬಡಾವಣೆಯ ಜನರಿಗೂ ಕೂಡ ಅನಾನುಕೂಲ ಆಗ್ತಾ ಇದೆ. ಇವತ್ತು ಇದನ್ನು ಆದಷ್ಟು ಬೇಗ ಇದನ್ನು ಕೆಲಸ ಮುಗಿಸ್ಬೇಕು. ಇಲ್ಲ ಅಂತಂದರೆ ಸಾರ್ವಜನಿಕರಿಗೆ ತಗೊಂಡು ನಾವು ಇಲ್ಲಿ ಹೋರಾಟ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ. ದಯಮಾಡಿ ಕಾರ್ಪೊರೇಷನ್ ಕಮಿಷನರ್ ಮತ್ತು ಇದು ನಮ್ಮ ಅಲ್ಲಂ ಪ್ರಭು ಅವ್ರ ಮನೆ ಎದುರುಗಡೆನೇ ಇದು ಇದೆ. ಇದು ಅವರಿಗೆ ಕಣ್ಣಿಗೆ ಯಾಕೆ ಕಾಣಿಸ್ತಾ ಇಲ್ಲ ಗೊತ್ತಿಲ್ಲ ನನಗೆ. ಏನೋ ನಿದ್ದೆಯಲ್ಲಿದ್ದಾರೆ ಅಂತ ಅನಿಸ್ತಾ ಇದೆ. ಕೇವಲ ಗಾಳಿಯಲ್ಲಿ ಗುಂಡು ಹಾರಿಸಿ ನಾನು ಏನೇನೋ ಭಾಳ ದೊಡ್ಡ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋರಂಗೆ ಹೇಳ್ತಾ ಇದ್ದಾರೆ. ಅವರ ಸರ್ಕಾರ ಬಂದ ಮೇಲೆ ಅವರು ನಮ್ಮ ಕ್ಷೇತ್ರಕ್ಕೆ ಏನು ಅನುದಾನ ಕೊಟ್ಟಿದ್ದಾರೆ, ಇವೆಲ್ಲ ಏನು ಕೆಲಸಗಳು ಹಿಂದೆ ಆಗಿರುವಂಥ ಕೆಲಸಗಳನ್ನು ಅದನ್ನೇ ಚಾಲನೆ ಕೊಡ್ಕೊಂಡು ತಿರುಗಾಡ್ತಾ ಇದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಷ್ಟು ಅನುದಾನ ಇವತ್ತು ಕ್ಷೇತ್ರಕ್ಕೆ ಬಂದಿದೆ ಅನ್ನೋದನ್ನು ಇವತ್ತು ಹೇಳಬೇಕಾಗಿದೆ. ಅದನ್ನು ಬಿಟ್ಟು ಏನೇನೋ ಗಾಳಿಯಲ್ಲಿ ಗುಂಡು ಹಾರಿಸಿ ಇವತ್ತು ಜನರಿಗೆ ದಾರಿ ತಪ್ಪಿಸುವಂಥದ್ದು ಕೆಲಸ ಮಾಡ್ತಾ ಇದ್ದಾರೆ. ಶಾಸಕರಿಗೆ ಎಚ್ಚೆತ್ತು ಈಗಾದರೂ ಇವತ್ತು ಅಭಿವೃದ್ಧಿ ಕಡೆ ನಮ್ಮ ಕ್ಷೇತ್ರದ ಕಡೆ ಇವತ್ತು ಗಮನ ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತೇನೆ. ಮತ್ತು ಇವತ್ತು ಬಡಾವಣೆ ಹಿರಿಯರು ನಮ್ಮ ಕಕ್ಕಡಮೇಲಿ ಕಾಕೋರು, ಶಾಂತಿನಗರದ ನಮ್ಮ ರಾಜು ಅವರು, ಅವರೇ ಅವರು, ನಮ್ಮ ಬಿರಾದರ್ ಅವರು, ಅನೇಕ ಜನ, ನಮ್ಮ ಪೂಜಾರಿಯವರು, ಅನೇಕ ಜನ ಇವತ್ತು ಇಲ್ಲಿ ನಾವು ಸೇರಿರುವಂಥದ್ದು. ನಾನು ಮತ್ತೊಮ್ಮೆ ಅವರಿಗೆ ನಮ್ಮ ಕಾರ್ಪೊರೇಷನ್ ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆದಾರರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಆದಷ್ಟು ಬೇಗ ಇದನ್ನು ನೀವು ಮಾಡಲಿಲ್ಲ ಅಂತಂದರೆ ನಮ್ಮ ಕಮಿಷನರು ಕೂಡ ಕಾರ್ಪೊರೇಷನ್ನಲ್ಲಿ ಭಾಳ ವಿಳಂಬ ಆಗ್ತಾ ಇದ್ದಾವೆ ಕೆಲಸಕ್ಕೆ. ಯಾವುದೇ ರೀತಿಯಾದಂಥ ಟೆಂಡರ್ಗಳು ಆಗ್ತಾ ಇಲ್ಲ. ಸಾರ್ವಜನಿಕರು ಕಾರ್ಪೊರೇಷನಿಗೆ ಹೋದರೆ ಒಂದು ಏನಾದರೂ ಪರ್ಮಿಷನ್ ತೊಗೋಬೇಕಂತಂದರೆ ಇವತ್ತು 6 ತಿಂಗಳು 1 ವರ್ಷ ಹೋಗ್ತಾ ಇದೆ. ಈ ರೀತಿಯಾದಂಥ ಸಮಸ್ಯೆ ಇವತ್ತು ಸಾರ್ವಜನಿಕರಿಗೆ ಇವತ್ತು ಉಂಟಾಗ್ತಾ ಇದೆ. ತಕ್ಷಣದಲ್ಲಿ ಇವತ್ತು ಅಧಿಕಾರಿಗಳು ಕೂಡ ಎಚ್ಚೆತ್ತಿ, ಯಾಕಂದರೆ ಇದು ಮೇನ್ ರೋಡ್ ಇದೆ, ಇಲ್ಲಿ ಯಾರಾದರೂ ರಾತ್ರಿ ಬಂದು ಪಾಪ ಬಿದ್ದು ಈಗಾಗಲೇ ಒಂದು ಆಕ್ಸಿಡೆಂಟು ಕೂಡ ಆಗಿದೆ ಅಂತ ಅನ್ನೋದನ್ನು ಬಡಾವಣೆ ಜನರು ಹೇಳಿದ್ದಾರೆ. ಹೀಗಾಗಿ ನಾನು ಮತ್ತೊಮ್ಮೆ ಆಗ್ರಹ ಮಾಡ್ತೇನೆ, ಇದನ್ನು ತಕ್ಷಣದಲ್ಲಿ ಇದನ್ನು ಕಾಮಗಾರಿಯನ್ನು ಇವತ್ತು ಪೂರ್ಣ ಮಾಡಬೇಕು ಅಂತ ಹೇಳಿ ನಾನು ಆಗ್ರಹವನ್ನು ಮಾಡ್ತೇನೆ. ಕಂಡು ಬಂದದಲ್ಲ ಅಷ್ಟು ತೊಂದರೆ ಇಲ್ಲ. ಈಗಾದರೂ ಅದಕ್ಕೆ ಅಭಿವೃದ್ಧಿ ಮಾಡಬೇಕಲ್ಲ. ನಾನು ಏನು ಹೇಳಕತ್ತೀನಿ, ನೀವು ಏನು ಮಾಡಬೇಡ್ರಿ. ನಾಲಿಂದಾದರೆ ಎನ್ಕ್ರೋಚ್ಮೆಂಟ್ ತೆಗೆದುಕೊಂಡು ನಾವು ಏರಿಯಾದಲ್ಲಿ ಸಮಿತಿ ಮಾಡ್ತೀವಿ. ದೇವಸ್ಥಾನ ಅವ್ರಿಗೆ ತೊಗೊಂಡಿದ್ದಕ್ಕೆ ಮ್ಯಾಲೆ ಎಲ್ಲಿ ಮತ್ತು ದೇವಸ್ಥಾನ ಮಾಡ್ಲಿಕ್ಕೆ ಏನು ಮಾಡ್ಲಿಕ್ಕೆ ಆಗ್ತದೆ ನಾವು ಮಾಡ್ತೇವೆ. ಈಗ ಇದು ನೀವು ಮಾಡಿದ್ದಲ್ಲ, ನಾವು ಮಾಡಿದ್ದಲ್ಲ, ಇದು ದೇವಸ್ಥಾನ ಇದೆ ಕ್ಲಿಯರ್ ಮಾಡಿದ್ದು. ಈಗ ಅದಕ್ಕೆ ನಾವು ಡೆವಲಪೇ ಮಾಡಬೇಕಲ್ಲ. ಈಗ ಸಿಕ್ಕದಂತಂದ್ರೆ ಏನು ಹಾಗೆ ಇದು ಮಾಡ್ತೀವಿ. ಶೇಖರಣೆ